ಎಲ್ಲರಿಗೂ ನಮಸ್ಕಾರ. ಅತ್ತೆ ಮನೆ ರುಚಿಗೆ ಸ್ವಾಗತ. ಇವತ್ತು ಬೋಟಿ ಇತ್ತಗಬೇಳೆ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. 2 ಇಂಚ್ ಚಕ್ಕೆ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಾಳುಮೆಣಸು, 20 ಲವಂಗ, ಒಂದು ಅನಾನಸು, 3 ಗಡ್ಡೆ ಬೆಳ್ಳುಳ್ಳಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, 2 ಇಂಚ್ ಶುಂಠಿ, 1 ಟೇಬಲ್ ಸ್ಪೂನ್ ಧನಿಯಾ, 1 ಚಿಪ್ ಕೊಬ್ಬರಿ, 20 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೊಮೊಟೊ. ಧನಿಯಾ ಬೀಜನ ಎಣ್ಣೆ ಹಾಕ್ದಿರ ಫ್ರೈ ಮಾಡ್ಕೋಬೇಕು. ಎಲ್ಲ ಮಸಾಲೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ಹಾಕೋಣ. ಅದು ಬ್ರೌನ್ ಆಗೋ ತನಕ ಬಿಡೋಣ. ಈಗ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥದ್ದು 1 kg ಬೋಟಿ ಹಾಕ್ತಾಯಿದ್ದೀನಿ, ಮೇಕೆದು ಬೋಟಿ. ಇವಾಗ ಕಲ್ಲುಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ನೋಡಿಕೊಂಡು 1 ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ. ಹಾಕಿ ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ, ಇವಾಗ ಇದು ನೀರು ಬಿಟ್ಕೊಂಡಿದೆ. ಆ ನೀರಲ್ಲೇ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸೋಣ, ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಈಗ ನಾನು ಆಡಿಸ್ಕೊಂಡಿರೋಂಥ ಮಸಾಲೆ ಪೇಸ್ಟ್ನ ಹಾಕ್ತಾಯಿದ್ದೀನಿ. ನೀಟಾಗಿ ಕಲಿಸ್ಕೊಳ್ಳೋಣ. ಒಂದು 2 ನಿಮಿಷ ಆ ಮಸಾಲೆಯಲ್ಲೇ ಬೇಯಿಸೋಣ. ಹಸಿ ವಾಸನೆಯೂ ಹೋಗುತ್ತೆ, ಪೀಸ್ಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ. ಅವಾಗ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ನಾನು 1 ಲೀಟ್ರು ನೀರು ಹಾಕ್ಕೋತಾ ಇದ್ದೀನಿ. ಈಗ ನೀರು ಕುದೀತಾ ಇದೆ. ಉಪ್ಪು ಖಾರ ನೋಡಿಕೊಂಡು ಕುಕ್ಕರ್ ಫಿಕ್ಸ್ ಮಾಡಿ 7 ವಿಸಿಲ್ ಹಾಕ್ಸ್ಕೊಳ್ಳಿ. ಇವಾಗ ಇದು 7 ವಿಸಿಲ್ ಆಗಿದೆ. ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಚೆನ್ನಾಗಾಗಿದೆ. ಇದಕ್ಕೆ ಇತ್ತಗಬೇಳೆ ಹಾಕ್ತಾಯಿದ್ದೀನಿ. ಇತ್ತಗಬೇಳೆ ಹಾಕಿ 1 ಕೂಗು ಹಾಕ್ಸ್ಕೊಳ್ಳೋಣ ಕುಕ್ಕರ್ ಫಿಕ್ಸ್ ಮಾಡಿ. ಈಗ ಇದು ಕೂಗಿದೆ. ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಇದೀಗ ಆಗಿದೆ. ನೀಟಾಗಿ ಕಲಿಸ್ಕೊಳ್ಳೋಣ. ಬೋಟಿ ಗೊಜ್ಜು ದೋಸೆಗೆ, ಇಡ್ಲಿಗೆ, ಪೂರಿಗೆ, ಚಪಾತಿಗೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಬೆನ್ನೋಗಿ ತುಂಬ ಒಳ್ಳೆಯದು. ನಾವು ಮಾಡ್ತಾ ಇರೋದು ಯಾರೂ ಸರಿಯಾಗಿ ನೋಡ್ತಾ ಇಲ್ಲ. ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕಮೆಂಟ್ ಹಾಕಿ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ.